ಡೈನಮಿಕ್ ಸಿಸ್ಟಮು ಡೈನಮಿಕ್ ಲೈವು ಹೆಂಗೆ ಅಂದರೆ ಈಗ ಈ ಮಾರ್ಕೆಟ್ ಪ್ಲೇಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಲ್ಲ. ಎಕ್ಸ್ಪೆಕ್ಟ್ ಮಾಡೋದು ಇವತ್ತೇನೋ ಟಿಪ್ಸ್ ಕೊಡ್ತಾರೋ ಈ ಪ್ರೋಗ್ರಾಮ್ ಏನೋ ಟಿಪ್ಸ್ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಅವ್ರು ಯಾರು ಹಾಕೋದು ಹೆಂಗೆ ಹೇಳ್ಬಿಡ್ತೀನಿ, ಇಲ್ಲಿ ಹೇಳಲ್ಲ, ಈ ಪ್ರೋಗ್ರಾಮಲ್ಲಿ ಹೇಳಲ್ಲ. ಯಾಕಂದ್ರೆ ನಿಜ ಹೇಳಕ್ಕೆ ಹೋದ್ರೆ ಅದೇ ಮೇಯ್ನ್. ನೋಡೋಂಗಿಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊ ಬಂದ, ರಾತ್ರಿ 9 ಗಂಟೆಗೆ ಮನೆಗೆ ಬಂದ, ಊಟ ಗೀಟ ಮಾಡಿದ್ನ, ಒಂದು ವಾಕ್ ಹೊಡೆದ್ನ, ಅದಕ್ಕೆ ಸೆಂಟ್ರಲ್ಲಿ ಒಂಚೂರು ಹಂಗೆ ನೋಡಿದ್ರೆ ಇಷ್ಟೇ. ಅಲ್ಲೇ ನೈಟ್ ಸ್ಟೇಟಸ್ ಏನು, ಅವ್ರ ಇನ್ವೆಸ್ಟ್ಮೆಂಟ್ ಏನು, ಅವ್ರು ಎಷ್ಟು ಹೆಜ್ಜೆ 6 ತಿಂಗಳಿಗೆ ಯಾವ ಹೆಜ್ಜೆಗೆ ಅವರು ಬೆಳಿಬೇಕು, ವರ್ಷಕ್ಕೆ ಯಾವ ಹೆಜ್ಜೆಯಲ್ಲಿ ಅವ್ರು ಬೆಳಿಬೇಕು. ಇದು ನಿಮಗೆ E=MC ಸರ್ ಗೊತ್ತು, ಫಿಸಿಕ್ಸ್ ಕ್ವಾಂಟಮ್ ಫಾರ್ಮ್. ಅದು ಬಂದು ಸರಸ್ವತಿ ಪುತ್ರ ಕಂಡಿದ್ದು. ಕಂಪ್ಲೀಟ್ ಅವ್ರನ್ನ ಒಳ್ಳೆ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ, ಮಿಲಿಟ್ರಿ ಆರ್ಮಿ ಮ್ಯಾನ್ ಥರ. ಆಮೇಲೆ ಬಂದು ಮಾರ್ಕೆಟಲ್ಲಿ ನಿಧಾನಕ್ಕೆ, ಯಾಕಂದ್ರೆ ಲೈಫ್ ಟೈಮ್ ನಾವು ಹೋಗ್ಬಿಡ್ತೀವಿ. ಸರ್, ಅಂದರೆ ಮಾತಾಡ್ತಾ ಇರಬೇಕಾದ್ರೆ ನಿಮ್ಮ ಸಾಫ್ಟ್ವೇರ್ಗಳ ಬಗ್ಗೆ ಹೇಳ್ತಾ ಇದ್ರಿ, ಅಂದರೆ ಡೈನಾಮಿಕ್ ಲೈವ್ ಮತ್ತು ಡೈನಾಮಿಕ್ ಸಿಸ್ಟಮ್ ಅಂತ. ಡೈನಾಮಿಕ್ ಲೈವ್ ಬಗ್ಗೆ ಆವಾಗಲೇ ಒಂಚೂರು ಮಾತಾಡಿದ್ರಿ. ಅಂದರೆ ನನಗೆ ನಿಮ್ಮ ಸಾಫ್ಟ್ವೇರ್ಗಳ ಬಗ್ಗೆ ಒಂಚೂರು ಕ್ಲಾರಿಟಿ ಬೇಕು ಸರ್. ಅಂದರೆ ಈಗ ಡೈನಾಮಿಕ್ ಲೈವ್ ಅಂದರೆ ಏನು, ಡೈನಾಮಿಕ್ ಸಿಸ್ಟಮ್ ಅಂದರೆ ಏನು, ಯಾರಿಗೆ ಡೈನಾಮಿಕ್ ಲೈವು, ಯಾರಿಗೆ ಡೈನಾಮಿಕ್ ಸಿಸ್ಟಮ್ ಯೂಸ್ ಆಗುತ್ತೆ ಅನ್ನೋ ಒಂದಷ್ಟು ಕ್ಲಾರಿಟಿ ಬೇಕಿತ್ತು ಸರ್. ಡೈನಾಮಿಕ್ ಲೈವ್ ಅಂದರೆ ನಾನು ಆವಾಗಲೇ ಹೇಳಿದೆ ಏನಪ್ಪ ಅಂದರೆ, ಈಗ 2 ಥರ ಸರ್. ಈಗ ನೀವೊಂದು ಕೇಳಿದ್ರಿ ಪ್ರಶ್ನೆ, ಆಟ ಆಡೋಕೆ ಬರೋರು ಹೆಂಗೆ ಗೊತ್ತಾಗುತ್ತೆ, ಅವ್ರನ್ನ ಹೆಂಗೆ ಸರಿ ಮಾಡೋದು ಅಂತ ಆವಾಗಲೇ ಹೇಳ್ಬಿಟ್ಟೆ ನಾನು. ಕರೆಕ್ಟಾ? ಅದಕ್ಕೆ ನಾನು ಡೈನಾಮಿಕ್ ಲೈವ್ನ ಸ್ವಲ್ಪ ಯೂಸ್ ಮಾಡ್ತೀನಿ, ಸಿಸ್ಟಮು ಕೊಟ್ಟಿರ್ತೀನಿ. ಅವ್ರು ಸರಿ ಆಗ್ತಾ ಸಿಸ್ಟಮ್ ಬಂದ್ಬಿಡ್ತಾರೆ. ಸಿಸ್ಟಮ್ ಬರೋದು ಅಲ್ಲೇ ಇರೋದಕ್ಕೆ ಅವರೇ ಒಂದು ಅನಲೈಸ್ ಮಾಡ್ಕೊಂಡ್ಬಿಡ್ತಾರೆ. ಹೆಂಗೆ ಮಾಡ್ಕೊಳ್ತಾರೆ ಅಂದರೆ, ಅವ್ರ ಸ್ಟೇಟಸ್ ಏನು, ಅವ್ರ ಇನ್ವೆಸ್ಟ್ಮೆಂಟ್ ಏನು, ಅವ್ರು ಎಷ್ಟು ಹೆಜ್ಜೆ 6 ತಿಂಗಳಿಗೆ ಯಾವ ಹೆಜ್ಜೆಗೆ ಅವರು ಬೆಳಿಬೇಕು, ವರ್ಷಕ್ಕೆ ಯಾವ ಹೆಜ್ಜೆಯಲ್ಲಿ ಅವ್ರು ಬೆಳಿಬೇಕು, 2 ವರ್ಷ 5 ವರ್ಷಕ್ಕೆ ಯಾವ ಹೆಜ್ಜೆಯಲ್ಲಿ ಬೆಳಿಬೇಕು. ಅಂದರೆ ಅವ್ರು ಮಾಡ್ತಾ ಇರೋ ಕೆಲಸ ಬಿಡದೆ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲೂ ಒಂದು ವೆಲ್ತ್ನ ಕ್ರಿಯೇಟ್ ಮಾಡ್ಕೊಳ್ಳೋದು. ವೆಲ್ತ್ ಅಂದರೆ ಅದೇ ಸಿರಿ ಬೆಳೆಸ್ಕೊಳ್ಳೋದು. ಕರೆಕ್ಟ್ ಅಲ್ಲ? ಕರೆಕ್ಟ್. ಸೊ ಹೆಂಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಫಸ್ಟು ಆ ಸಾಫ್ಟ್ವೇರ್ನ 2 ಕೊಟ್ಬಿಡ್ತೀನಿ ಅವ್ರಿಗೆ. ಒಂದೇ ಒಂದು ಬೇಕಿರೋರು ಅವರೇ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ನನಗೆ ಡೈನಾಮಿಕ್ ಸಿಸ್ಟಮ್ ಸಾಕು ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಏನಕ್ಕೆ ಹೇಳಿ, ಏನು ತಲೆನೋವಿಲ್ಲ, ಮಾರ್ಕೆಟ್ನ ನೋಡಂಗಿಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊ ಬಂದ, ರಾತ್ರಿ 9 ಗಂಟೆಗೆ ಮನೆಗೆ ಬಂದ, ಊಟ ಗೀಟ ಮಾಡಿದ್ನ, ಒಂದು ವಾಕ್ ಹೊಡೆದ್ನ, ಅದಕ್ಕೆ ಸೆಂಟ್ರಲ್ಲಿ ಒಂಚೂರು ಹಂಗೆ ನೋಡಿದ್ರೆ ಇಷ್ಟೇ. ಅಲ್ಲೇ ನೈಟೇ 9 ಗಂಟೆ 8 ಗಂಟೆ 9 ಗಂಟೆಗೆ ಅವ್ರು ಏನಾದ್ರು ಫುಲ್ ಸರ್ವಿಸ್ ಬ್ರೋಕರ್ ಹತ್ರ ಇದ್ದರೆ ಒಂದು ಫೋನ್ ಕಾಲೋ ಒಂದು ಮೆಸೇಜ್ ಹಾಕ್ಬಿಟ್ರೆ ನಾಳೆಗೆ ಆರ್ಡ್ರ್ ಅವ್ರದ್ದು ನಡೀತಾ ಇರುತ್ತೆ. ಇವ್ರು ಏನು ನೋಡೋದೇ ಬೇಕಾಗಿಲ್ಲ. ಓಕೆ. ಅವ್ರು ಆರ್ಡ್ರ್ ಹಾಕೋದು ಹೆಂಗೆ ಹೇಳ್ಕೊಡ್ತೀವಿ, ಇಲ್ಲಿ ಹೇಳಲ್ಲ, ಅದು ಈ ಪ್ರೋಗ್ರಾಮಲ್ಲಿ ಹೇಳಲ್ಲ. ಯಾಕಂದ್ರೆ ನಿಜ ಹೇಳಕ್ಕೆ ಹೋದ್ರೆ ಅದೇ ಮೇಯ್ನು. ಅದನ್ನು ನಾನು ಒಂದು 2 ಪದದಲ್ಲಿ ಹೇಳ್ಬಿಟ್ರೆ ಎಲ್ಲರಿಗೂ ಅರ್ಥ ಆಗದೆ ಹೋಗ್ಬಿಡುತ್ತೆ. ಕರೆಕ್ಟ್. ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು ಇವತ್ತೇನೋ ಟಿಪ್ಸ್ ಕೊಡ್ತಾರೋ ಈ ಪ್ರೋಗ್ರಾಮ್ ಏನೋ ಟಿಪ್ಸ್ ಬರುತ್ತಾ ಅಂತ ಕಾಯ್ತಾ ಇರ್ತಾರೆ. ಅಂಥ ಒಂದು ಕೆಟ್ಟದ್ದು ಅಂತಲೇ ಗೊತ್ತಿಲ್ಲದೆ ಕೆಟ್ಟ ಜಾಗಕ್ಕೆ ಹೋಗ್ಬಿಟ್ಟಿದ್ರೆ ಒಳ್ಳೆ ಜನಗಳು. ಆ ರೀಸನ್ನು ಅದನ್ನು ಹೇಳೋಕ್ಕಾಗಲ್ಲ. ಓಕೆನಾ? ಒಂದು ಸಂಜೆ ಒಂದು 5 ನಿಮಿಷ 10 ನಿಮಿಷ ಇದೇನು ಈ ಸಾಫ್ಟ್ವೇರ್ನ ಓಪನ್ ಮಾಡಿ ನೋಡಿ ಅದೇನೋ ಹೇಳುತ್ತೆ, ಅದು ಹೆಂಗೆ ಹೇಳುತ್ತೆ, ಅದನ್ನ ಹೆಂಗೆ ಕೇಳಿಸ್ಕೋಬೇಕು, ಯಾವ ಭಾಷೆ ಅದೆಲ್ಲ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ, ನೋಡಪ್ಪ ಅಂತ ಒಂದು ಮೆಸೇಜು ಮೇಲು ಬ್ರೋಕರ್ಗೆ ಮಾಡಿಬಿಟ್ಬಿಟ್ರೆ ಅಷ್ಟೇ, ಕತೆ ಮುಗೀತು. ದಿನ 5 ನಿಮಿಷ 2 ನಿಮಿಷ ಮಂಡೇ ಟು ಫ್ರೈಡೇ. ಮಂಡೇ ಟು ಫ್ರೈಡೇಲಿ ಯಾವುದೋ ಒಂದು ಹಾಲಿಡೇ ಬಂದರೆ ಅವತ್ತೂ ಇಲ್ಲ ಒಂದು 2 ದಿನ ಮರ್ತೋಗ್ಬಿಟ್ರು ಏನು ಪ್ರಾಬ್ಲಮ್ ಇಲ್ಲ, ಇವ್ರಿಗೆ ದುಡ್ಡು ಬರ್ತಾ ಇರುತ್ತೆ. ಓಕೆ. ಆ ಥರ ಅದು ನಿಜವಾಗ್ಲೂ ಮಾಡಬೇಕಾಗಿರೋದು. ಸ್ಟಾಕ್ ಮಾರ್ಕೆಟ್ನ ಫಾಲೋ ಮಾಡ್ತೀನಿ ಅಂದರೆ ಅದು ಹೆಂಗೆ ಹೋಗುತ್ತೆ ಬಿಟ್ಬಿಡ್ಬೇಕು. ನಾವು ಯಾಕೆ ಅದರಿಂದ ಅಡ್ಡ ಹಾಕೋದಲ್ವ, ಟಾರ್ಗೆಟ್ ಅನ್ನೋದು ಅಡ್ಡ ಹಾಕೋದು. ಹೌದು. ಮಾರ್ಕೆಟ್ಗೆ ಅಡ್ಡ ಹಾಕಿದ್ರೆ ನೀನು ಬಿಡುತ್ತಾ ಅದು. ಡೈನಾಮಿಕ್ ಸಿಸ್ಟಮು ಡೈನಾಮಿಕ್ ಲೈವು ಹೆಂಗೆ ಅಂದರೆ, ಈಗ ಈ ಮಾರ್ಕೆಟ್ ಪ್ಲೇಸ್ ಅಂದರೆ ಸ್ಟಾಕ್ ಮಾರ್ಕೆಟ್ ಅಲ್ಲ. ಈ ಹೊರಗಡೆ ಜನಗಳು ಈ ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ, ಅಯ್ಯೋ ಸುನಾಮಿ ಬಂದುಬಿಟ್ರೆ ಮಾರ್ಕೆಟ್ ಬಿದ್ದು ಹೋಗ್ಬಿಡುತ್ತೆ, ಅದೇನೋ ಕೊರೋನಾ ಬಂದುಬಿಟ್ರೆ ಬಿದ್ದೋಗ್ಬಿಡುತ್ತೆ, ಅದೇನೋ ಬಂದುಬಿಟ್ರೆ ಬಿದ್ದೋಗ್ಬಿಡುತ್ತೆ, ಎದ್ದೋಗ್ಬಿಡುತ್ತೆ, ಓಡೋಗ್ಬಿಡುತ್ತೆ, ನಿದ್ದೆ ಮಾಡುತ್ತೆ, ಅಯ್ಯೋ ಕುಣಿದಾಡುತ್ತೆ. ಎಲ್ಲದಕ್ಕೂ 1000 ಕಾರಣ ಇಟ್ಕೊಂಡಿದ್ದಾರೆ.
ಆಮೇಲೆ ಇವಾಗ ಎಲೆಕ್ಷನ್ ಬಂತ, ಎಲೆಕ್ಷನ್ ರಿಸಲ್ಟ್ಗೆ ಎದ್ದೋಗ್ಬಿಡುತ್ತೆ, ಬಿದ್ದೋಗ್ಬಿಡುತ್ತೆ, ಕುಣಿದಾಡುತ್ತೆ. ಮಾರ್ಕೆಟ್ ಕುಣಿದಾಡ್ತಾ ಇದ್ರೇನೆ ನಾವು ನೆಮ್ಮದಿಯಾಗಿರೋಕ್ಕಾಗೋದು ಅಂತ ಗೊತ್ತಿಲ್ಲ, ಇಲ್ಲ ನಾವು ಕುಣಿದಾಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಆ ಥರ ಯಾವಾಗ ಒಂದು ಸಣ್ಣದಾಗಿ ಈ ಮಾರ್ಕೆಟ್ ಮೂವ್ ಹಿಂಗೆ ಹೋಗುತ್ತಲ್ಲ ಸರ್, ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಗ್ರಾಫ್ ಬೇಡ, ಗ್ರಾಫ್ ಮಾರ್ಕೆಟ್ ಅಲ್ಲ. ಓಕೆ, ಗ್ರಾಫ್ ಬಂದು ಒಂದು ಪ್ರೈಸ್ ಅಷ್ಟೇ. ಅದು ಈ ನಂಬರೇ ನಮಗೆ ಬೇಕಾಗಿರೋದು ಇದಕ್ಕೆ ಕಾಂಚನ. ಆದ್ರೆ ಇಲ್ಲೇ ನೋಡಿ ಅವರು ಡಿಸ್ಟೆನ್ಸ್ ಆಗ್ಬಿಡ್ತಾ ಇದ್ದಾರೆ ಮಾರ್ಕೆಟಿಂದ. ನಂಬರ್ನ ನೋಡಿದ್ರೆ ನಂಬರ್ ಬ್ಯಾಂಕಿಗೆ ಬರುತ್ತೆ, ಚಾರ್ಟ್ನ ಡ್ರಾಯಿಂಗ್ನ ನೋಡಿದ್ರೆ ಏನು ಡ್ರಾಯಿಂಗ್ ಬಂದು ಬ್ಯಾಂಕಿಗೆಲ್ಲ ಏನು ಮಾಡ್ತಾರೆ? ಕರೆಕ್ಟ್. ಅದು ಇದು ಬೇರೆ, ಇದು ಮಾರ್ಕೆಟ್ ಬೇರೆ. ಅರ್ಥ ಆಯ್ತಲ್ಲ? ಸೊ ಆ ಥರ ಇದು ಒಂದು ಸಣ್ಣ ವೇರಿಯೇಷನ್, ನಂಬರ್ ವೇರಿಯೇಷನ್ ಗೊತ್ತಾಗಲ್ಲ ಮಾರ್ಕೆಟಲ್ಲಿ, ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಕೇಳಿದ್ರಲ್ಲ, ಅದೆಲ್ಲ ಹಂಗಲ್ಲ. ಅವ್ರಿಗೆ ನೋಡೋಕ್ಕೆ ಕಣ್ಣಿಲ್ಲ. ಅಂದರೆ ನೋಡೋಕ್ಕೆ ಕಣ್ಣಂದರೆ ಐ ಮೀನ್ ಟು ಸೇ ನಾಟ್ ಈ ಕಣ್ಣಲ್ಲ, ಅರ್ಥ ಆಯ್ತು. ಅದು ಬಂದು ತಿಳುವಳಿಕೆಯಲ್ಲಿ ಬರುವಂಥ ಕಣ್ಣು ಸ್ಟಾಕ್ ಮಾರ್ಕೆಟ್ಗೆ. ಆ ತಿಳುವಳಿಕೆಯಲ್ಲಿ ಬಂದಿದ ಮೇಲೆ ಆ ಕಣ್ಣಿಂದ ಸ್ಟಾಕ್ ಮಾರ್ಕೆಟ್ನ ನೋಡಿದಾಗ ಅದನ್ನ ನೋಡೋದು ಹೆಂಗೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈಗ ಇಲ್ಲಿ ಕೂತಿದ್ದೀವಿ ನಾವು, ಪಕ್ಕದ ರೋಡ್ ನಮಗೆ ಕಾಣುತ್ತಾ? ಕಾಣಲ್ಲ. ಎಲ್ಲ ಇಡೀ ಪ್ರಪಂಚದಲ್ಲಿ ಸ್ಟಾಕ್ ಮಾರ್ಕೆಟ್ನ ನೋಡೋದು ಇಲ್ಲಿ ನೆಲದ ಮೇಲೆ ಕೂತ್ಕೊಂಡು ಪಕ್ಕದ ರೋಡಲ್ಲಿ ನೋಡಿದ್ರು ಕಾಣಲ್ಲ. ಇವರು ಎಕ್ಸ್ಪೆಕ್ಟ್ ಮಾಡೋದು ಬೊಂಬಾಯಲ್ಲಿ ಯಾವ್ದಾರು ಇಲ್ಲ ಪಕ್ಕದ ಏರಿಯಾ ರೋಡ್ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು, ಅಮೇರಿಕಾದ ರೋಡ್ ನೋಡಬೇಕು ಅಂತ. ಅದು ಯಾವುದೋ ಇತ್ತಲ್ಲ, ಇಡೀ ವರ್ಲ್ಡ್ನೇ ನೋಡ್ದಂಗೆ ಇರುತ್ತೆ ಅಮೇರಿಕಾದಲ್ಲಿ ಯಾವುದೋ ಒಂದು ಇದ್ದೆ, ಕರೆಕ್ಟಾ? ಸೊ ನಮ್ಮ ಸಾಫ್ಟ್ವೇರ್ ಏನು ಗೊತ್ತಾ, ನೀವು ಎಲ್ಲರೂ ಕೂತ್ಕೋ, ಅದನ್ನು ನೋಡಿದ್ರೆ ನೀವು ದೊಡ್ಡ ಬೆಟ್ಟದ ಮೇಲೆ ನಿಂತ್ಕೊಂಡು ಹಿಂಗೆ ನೋಡ್ದಂಗೆ. ಸಾಫ್ಟ್ವೇರ್ ನೋಡಿದ್ರೇ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಏನಾಗುತ್ತೆ, ಇಡೀ ಊರೇ ಕಾಣುತ್ತೆ. ಈ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೀರಾ? ಹೋಗಿದ್ದೀನಿ ಸರ್. ಆ ಚಾಮುಂಡಿ ಬೆಟ್ಟದಿಂದ ನೋಡಿ ಮೈಸೂರೇ ಕಾಣುತ್ತೆ. ಹೌದು, ಕರೆಕ್ಟ್. ಇಡೀ ಊರೇ ಕಾಣುತ್ತೆ. ಆ ಥರ ನಮ್ಮ ಸಾಫ್ಟ್ವೇರ್ ಅಂದರೆ ಡೈನಾಮಿಕ್ ಸಿಸ್ಟಮು, ಡೈನಾಮಿಕ್ ಲೈಫ್ ಕಾಂಬಿನೇಷನ್ ಏನಪ್ಪ ಅಂದರೆ, ಒಂದು ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡು ಇಡೀ ಮೈಸೂರಲ್ಲಿ ಯಾವ ಕಡೆಯಿಂದ ಯಾವ ಗಾಡಿ ಬರುತ್ತೆ, ಯಾವುದು ಹೋಗುತ್ತೆ. ಯಾಕಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಏನೋ ಸಿಚುವೇಶನ್ ಬಂದಿರುತ್ತೆ ಅಂತ, ಇವರೆಲ್ಲ ಸಿಚುವೇಶನ್ ಅಂತಾರೆ. ನಾನು ಹೇಳೋದು ಇದನ್ನ ಮಾರ್ಕೆಟ್ ನೇಚರ್, ಏನು ಮಾಡೋಕ್ಕಾಗಲ್ಲ. ಹಂಗಂತ ಕೆಟ್ಟದಾಗಿ ಹೇಳ್ಕೊಂಡೋದ್ರೆ ತುಂಬ ಕೆಟ್ಟದಾಗ್ಬಿಡುತ್ತೆ. ನಿಮ್ಗೆ ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಇದು ಬಂದು ನೀವು ಒಳ್ಳೆ ಥರ ನೋಡಿ, ನಿಮಗೆ ಬೇಕಾಗಿರೋ ಸ್ಟಾಕ್ ಮಾರ್ಕೆಟಿಂದ ಏನು ಬೇಕೋ ಅದು. ಹೌದು, ಸ್ಟಾಕ್ ಮಾರ್ಕೆಟ್ ಅಲ್ಲ. ಕರೆಕ್ಟ್. ಸೊ ಒಂದು ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ, ನಿನ್ನೆ ಒಂದು ಮಾರ್ಕೆಟು ಹಿಂಗೆ ಡೌನ್ ಆಗೋದಕ್ಕೆ ಓಹೋ ಈ ಒಂದು ಬಸ್ ಬಂತು, ಇವತ್ತು ಹಿಂಗೆ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಈ ಒಂದು ಕಾರ್ ಹೋಯ್ತು ಅಂತ ಕಾಣಿಸ್ತಾನೇ ಇರುತ್ತೆ. ಓಹೋ ಅಲ್ಲಿಂದ ಯಾವುದೋ ಇನ್ನೊಂದು ಬಸ್ ಬರ್ತಾ ಇದೆ ಅಂದರೆ ನಾಳೆ ನಾಡದ್ದು ಬಸ್ ಬಂದು ಇಲ್ಲಿವರೆಗೂ ರೀಚ್ ಆಗೋಕ್ಕೆ ನಾಡದ್ದು ಆಗುತ್ತೆ, ನಾಡದ್ದು ಮಾರ್ಕೆಟ್ ಕೆಳಗೆ ಬರುತ್ತೆ ಅಂತ ಮೊದಲೇ ಗೊತ್ತಾಗ್ತಿರುತ್ತೆ. ಇದು ಆ ಸಾಫ್ಟ್ವೇರ್ ಮಾಡೋ ಕೆಲಸ. ನೆಲದಲ್ಲಿ ಕೂತ್ಕೊಂಡ್ರು ಬೆಟ್ಟದಿಂದ ನೋಡ್ದಂಗಿರುತ್ತೆ ಮಾರ್ಕೆಟ್ನ. ಸೊ ಆ ಥರ ವರ್ಕ್ಶಾಪಲ್ಲಿ ಅವ್ರು ರೆಡಿ ಆಗೋದು ಆರ್ಮಿ ಥರ. ಕ್ಲಿಯರ್. ಆಮೇಲೆ ಒಂದು ಕಂಟ್ರಿ ಅಲ್ಲ, 50 ಕಂಟ್ರಿ ಬಂದು ನಿಂತ್ಕೊಂಡ್ರು ಫೈಟ್ ಮಾಡೋಕ್ಕೆ ಒಬ್ಬರೇ ಇರ್ತಾರೆ, ಅವರೊಬ್ಬರೇ. ಗ್ಯಾರಂಟಿ ಸಕ್ಸಸ್. ಅದು ನಮ್ಮ ಡೈನಾಮಿಕ್ ಮೆಂಬರ್ಸ್. ಓಕೆ. ಈ ಸಾಫ್ಟ್ವೇರ್ ಏನು ಮಾಡುತ್ತೆ ಗೊತ್ತಾ, ಅದಕ್ಕೆ ಕಣಿ ಕಾಣಲ್ಲ, ರಾ ಡಿಪಾರ್ಟ್ಮೆಂಟ್ ಇದೆ ಗೊತ್ತಾ ಸರ್. ರಾ ಏಜೆನ್ಸಿ ಇದ್ದಂಗೆ ಎಲ್ಲೋ ಇರೋದನ್ನೆಲ್ಲ ತಗೊಬಂದು ಇವ್ರಿಗೆ ಅಲ್ಲಿ ಬಂದು ತೋರಿಸ್ಬಿಡುತ್ತೆ. ನೋಡಪ್ಪ ನೆಕ್ಸ್ಟ್ ಡೇ ನಾಳೆ ಇವ್ರು ಯಾರೋ ಒಬ್ಬರು ಸ್ಟಾಕ್ ಮಾರ್ಕೆಟಲ್ಲಿ ಮಾರ್ಕೆಟ್ ಮೇಕರ್ಸು, ಮಾರ್ಕೆಟ್ ಮೂವರ್ಸು, ಅವ್ರದ್ದು ಏನೋ ಇದೊಂದು ಸ್ವಲ್ಪ ಪ್ಲ್ಯಾನ್ ಇದೆ, ನೀನು ನೋಡ್ಕೊ. ಸರ್ ಓಕೆ. ಇಡೀ ವರ್ಲ್ಡಲ್ಲಿ ಇನ್ನೂ ಅದ್ರಿಗೂ ಅದನ್ನು ಟಚ್ ಮಾಡೋಕ್ಕೆ ಯಾರ ಕೈಲೂ ಆಗಿಲ್ಲ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ? ಅರ್ಥ ಆಯ್ತು. ನಾಳೆ ಏನು ಈ ಮಾರ್ಕೆಟ್ ಮೂವರ್ಸ್, ಮಾರ್ಕೆಟ್ ಮೇಕರ್ಸ್, ಏನೋ ಇನ್ಸೈಡರ್ಸ್, ಏನೋ ಇಲುಮಿನಾಟಿ, ಏನೋ ಕಾರ್ಪೊರೇಟ್, ಏನೋ ಕಂಪನಿ, ಏನಾದರೂ ಆಗಲಿ, ಯಾವುದೋ ಸುನಾಮಿ, ಯಾವುದೋ ಹುಳನ ಅದೇನು ವೈರಸ್, ಏನೆಲ್ಲ ಬರುತ್ತೆ ಅಂದ್ಬಿಟ್ಟು ಇವತ್ತು ಹೇಳ್ತಾ ಇರುತ್ತೆ. ಇವತ್ತು ಗೊತ್ತಾಗ್ಬಿಡುತ್ತೆ ಇವ್ರಿಗೆ
ಓ ನಾಳೆ ಇಲ್ಲ ಹಿಂಗ ಅದು ವೈರಸ್ಸಾ ಏನು ತಲೆಯಲ್ಲಿ ಅವ್ರು 3-4 ತಿಂಗಳು 5 ತಿಂಗಳು 6 ತಿಂಗಳು ಯೂಸ್ ಮಾಡೋದಂದ್ರೆ ನ್ಯೂಸು ಎಲ್ಲ ಮರ್ತ್ಬಿಡ್ತಾರೆ. ಓಹೋ ಇವಾಗ ನಾನು ಇಷ್ಟೇ ಮಾಡಬೇಕಾಗಿರೋದು, ಮಾರ್ಕೆಟ್ನ ಫಾಲೋ ಮಾಡೋಕ್ಕೆ ನಾನು ಮಾಡಬೇಕಾಗಿರೋದು ಇಷ್ಟೇ. ಸೆಕೆಂಡ್ಸಲ್ಲಿ ಗೊತ್ತಾಗ್ತಾ ಇರುತ್ತೆ. ಓಪನ್ ಮಾಡೋದು ಅಷ್ಟೇ ಸಹ ಟೈಮು, ಸೆಕೆಂಡ್ಸಲ್ಲಿ ಡಿಸಿಷನ್ ತಗೊಳ್ತಾರೆ. ನಿಮ್ಗೆ ಅರ್ಥ ಆಯ್ತು? ನಾಳೆ ಏನು, ನೆಕ್ಸ್ಟ್ ವೀಕ್ ಏನು, ನೆಕ್ಸ್ಟ್ ಮಂತ್ ಏನು, ಇನ್ನೊಂದು 3 ತಿಂಗಳು ಬಿಟ್ಟು ಏನು ಅಂತ ಇವತ್ತೇ ಸೆಕೆಂಡ್ಸಲ್ಲಿ ಗೊತ್ತಾಗ್ತಾ ಇರುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಅಂಥ ಒಂದು ರಾ ಏಜೆನ್ಸಿ ಇವ್ರ ಕಡೆ ಇದ್ದಾಗ, ರಾ ಏಜೆನ್ಸಿ ಥರ ಇದ್ದಾಗ ಇವ್ರಿಗೆ ಯಾಕೆ ಸರ್ ಆ ಪರಿಸ್ಥಿತಿಗೆ ಹೋಗ್ತಾರೆ? ಹೋಗಲ್ಲ ಯಾರು. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ನಿಮ್ಮ ಸಾಫ್ಟ್ವೇರ್ಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರಿ. ಇಲ್ಲ ನಮ್ದಲ್ಲ ಸರ್, ನಮ್ಮದು. ನೀವು ನಮ್ಮದು ಆರ್ಟಿಫಿಷಿಯಲ್ ಮರ್ತೋಗ್ಬಿಡ್ತಾರೆ. ಇಂಟೆಲಿಜೆನ್ಸ್, ಇದು ಅದಕ್ಕೆ ಬುದ್ಧಿ ಇದೆ. ಸಾಫ್ಟ್ವೇರ್ ಅಂದಿದ ತಕ್ಷಣ ಅಲ್ಲೆಲ್ಲೋ ಪ್ರಾವಿಷನ್ ಸ್ಟೋರಲ್ಲಿ ಬಿಲ್ಲಿಂಗ್ ಸಾಫ್ಟ್ವೇರ್ ಇದ್ರೆ ಅದಕ್ಕೂ ಸಾಫ್ಟ್ವೇರ್ ಅಂತಲೇ ಹೇಳೋದು. ಕರೆಕ್ಟ್. ಸಾಫ್ಟ್ವೇರ್ ಅಂದಿದ ತಕ್ಷಣ ಎಲ್ಲ ಒಂದೇ ಸಾಫ್ಟ್ವೇರ್ ಸ್ಟಾಕ್ ಮಾರ್ಕೆಟಲ್ಲಿ ಇರೋದು ಅನ್ಕೋಬಾರ್ದು. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ವೆರೈಟಿ ಸಾಫ್ಟ್ವೇರ್ಸ್ ಇದೆ. ಬ್ರೋಕರ್ಸೇ ಸರ್, ಕಂಪ್ಲೀಟ್ ಬ್ರೋಕರ್ಸೇ ಬಂದು ಸ್ಟಾಕ್ ಮಾರ್ಕೆಟ್ನ ಪ್ರಮೋಟ್ ಮಾಡೋದು. ಸಾಫ್ಟ್ವೇರ್ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಆಲ್ಗೋ ಟ್ರೇಡಿಂಗು ಯಾವುದೋ ಒಂದು